ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಹಾಗಾಗಿ ಈ ಗ್ರಹಗಳು ಯಾರಾದರೂ ಜಾತಕಗಳಲ್ಲಿ ಮಕ್ಕಳಲ್ಲಿದ್ದಾಗ ಅದು 100% ಅದು ನಿಮ್ಗೇನಾಗುತ್ತೆ, ಅದು ಲವ್ ಮ್ಯಾರೇಜೇ ಆಗೋದು. ಅದಕ್ಕೆ ಏನು ಮಾಡ್ತಾರೆ, ಈಗ ಒಂದು ಕೆಟ್ಟ ಪದ್ಧತಿ ಬಂದಿದೆ. ಮಗು ಹುಟ್ಟಿದ ಮೇಲೆ 1 ವರ್ಷದ ತನಕ ಜಾತಕ ಮಾಡಬಾರ್ದು, ಮಗು ಹುಟ್ಟಿದ ಮೇಲೆ 2 ವರ್ಷ ತನಕ ಜಾತಕ ಮಾಡಿಸ್ಬಾರ್ದು. ಅದು ಮೂಢತನ. ಯಾಕೆ ಅಂತಂತಂದರೆ, ಮಗು ಹುಟ್ಟಿದ ತಕ್ಷಣ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು, ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾತನ ಕಾಲಗಳಲ್ಲಿ ಏನು ಮಾಡೋರು ಅಂದರೆ, ಆವಾಗೆಲ್ಲ ಯಾವ ಸಿಜೇರಿಯನು ಇಲ್ಲ, ಯಾರೂ ಇಲ್ಲ. ಯಾರೋ ಪ್ರಸೂತಿ ಅಂತ ಬಡೋರು ಅವ್ರು ಮಾಡೋದು. ಅವ್ರಿಗೆ ಬಾಗಿಲಲ್ಲಿ ಕಾಯ್ಕೊಂಡಿರೋರು. ಮಗು ಈಚೆ ಹತ್ತಿದ ತಕ್ಷಣ ಟಕ್ ಅಂತ ಬರ್ಕೊಳ್ಳೋರು, ಟೈಮ್ನ ಡೇಟ್ನ. ಅದು ಬರ್ಕೊಂಡು ಏನು ಮಾಡೋರು ಅಂದರೆ, ಅಟ್ಲೀಸ್ಟ್ ಆವಾಗ ಆ ಹುಟ್ಟಿದ ಸಮಯಕ್ಕಾದರೂ ಹೆಸರು ಇಡೋರು. ಇಮಿಡಿಯೇಟಾಗಿ ಜಾತಕ ಮಾಡ್ತಾಯಿದ್ರು. ಯಾಕೆ ಕಾರಣಕ್ಕಂದರೆ ಆ ಜಾತಕ ಒಂದು ಕಾರಣಕ್ಕೆ ಮಾಡ್ತಾಯಿದ್ರು. ಮಗುಗೇನಾದರೂ ಬಾಲಾರ ಇಷ್ಟ ಇದೆಯಾ, ಜೊತೆಗೆ ಮಗು ಹುಟ್ಟಿದ ತಕ್ಷಣ ಯಾಕೆ ಜಾತಕ ಮಾಡಿಸ್ಬೇಕು ಅಂದರೆ 2 ಕಾರಣ ಇದೆ. ಕೆಲವರಿಗೆ ಮಕ್ಕಳ ಜಾತಕದಿಂದ ತಂದೆಯನ್ನು ನೋಡ್ತಾರೆ, ತಂದೆ ತಾಯಿಯ ಜಾತಕದಿಂದ ಮಕ್ಕಳನ್ನು ನೋಡ್ಬೋದು. ಜಾತಕದಲ್ಲಿ ಇದೆ, ಆ ರೀತಿಯಾಗಿರ್ತಕ್ಕಂಥ ಕ್ರಮ ಇದೆ. ಹಾಗೆಯೇ ಮಕ್ಕಳು ಹುಟ್ಟಿದಾಗ ಕೆಲವರು ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕೆಲವು ಮಕ್ಕಳು ಹುಟ್ಟಿದಾಗ ಕೆಲವರು ತಂದೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಹೋಗ್ಬಿಡ್ತಾರೆ. ಹಾಗಂತೇಳ್ಬಿಟ್ಟು ಮಕ್ಕಳ ಅನಿಷ್ಟ ಅಂತಲ್ಲ, ಅದು ಬ್ರಹ್ಮಲಿಖಿತ. ಅದು ನಾವು ಮಕ್ಕಳನ್ನ ದೂಷಣೆ ಮಾಡಬಾರ್ದು. ಹಾಗಾಗಿ ಹುಟ್ಟಿದ ತಕ್ಷಣ ಜಾತಕ ಯಾಕೆ ಮಾಡಿಸ್ಬೇಕಂದ್ರೆ, ಆ ಜಾತಕದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಗರ್ಭದಲ್ಲಿದ್ದಾಗಲೇ ನಮ್ಮ ಋಷಿಮುನಿಗಳೆಲ್ಲ ಬರೆದಿರ್ತಕ್ಕಂಥ ಆ ಜ್ಯೋತಿರ್ಗ್ರಂಥಗಳಲ್ಲಿ ಹೊಟ್ಟೆಯಲ್ಲಿದ್ದಾಗಲೇ ಯಾವ ಮಗು ಹುಟ್ಟುತ್ತೆ ಅಂತ ಹೇಳ್ಬೋದು. ಈಗ ಅದು ಎಕ್ಸ್ರೇ ಬಂದಿದೆ, ಅದೇನೇನೋ ಹಾಳು ಮೂಳೆಲ್ಲ ಬಂದಿದೆ. ಆದರೆ ಹಿಂದಿನ ಕಾಲದಲ್ಲಿ ಹೊಟ್ಟೆಯಲ್ಲಿರೋ ಮಗು ಯಾವುದು ಅಂತ ಹೇಳ್ತಾಯಿದ್ರು. ಅಷ್ಟು ಶಕ್ತಿ ಇತ್ತು ಋಷಿಮುನಿಗಳಿಗೆ. ಅದ್ರ ಜೊತೆಯಲ್ಲಿ ಮಗು ಅಲ್ಪಾಯುನ, ಅಮಿತಾಯುನ, ಪರಮಾಯುನ, ಯೋಗಾಯುಷ್ಟದಲ್ಲಿ ಹುಟ್ಟಿದೆಯಾ, ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಜಾತಕವನ್ನು ಮಾಡಿಸ್ಬೇಕು. ಕೆಲವು ಮಕ್ಕಳನ್ನ ಹತ್ರ ಜಾತಕ ತರ್ತಾರೆ. ಕೆಲವು ಮಕ್ಕಳು, ಆ ಮಕ್ಕಳಿಗೆ ಏನಾಗಿರುತ್ತೆ ಅಂದರೆ, ಗರ್ಭದಲ್ಲಿದ್ದಾಗಲೇ ಹಾರ್ಟಲ್ಲಿ ಹೋಲೋ, ಮೂಗಲ್ ದುರ್ಮಾಂಸನೋ, ಇಲ್ಲ ಹೊಟ್ಟೆ ಸಮಸ್ಯೆನೋ ಏನೋ ಒಂದಿರುತ್ತೆ ಗರ್ಭವತಿ ಆಗಿದ್ದಾಗ. ಅದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅದಕ್ಕೆ ಜಾತಕ ಯಾಕೆ ಮಾಡಿಸ್ಬೇಕು, ಇದಕ್ಕೆ ಮಾಡಿಸ್ಬೇಕು. ಆ ಜಾತಕದಲ್ಲಿ ಏನಿರುತ್ತೆ, 16ನೇ ವಯಸ್ಸು ದಾಟದ ಮೇಲೆ ಆಯಾ ದಶಾಭುಕ್ತಿಗಳು ಬಂದಾಗ ಈ ಥರ ಗ್ರಹಗತಿಗಳಿದ್ದರೆ ಖಂಡಿತವಾಗಲೂ ಪ್ರೇಮ ವಿವಾಹ ಉಂಟಾಗ್ತಕ್ಕಂಥದ್ದು. ಆದ್ದರಿಂದ ಜಾತಕ ವಿಮರ್ಶೆಯನ್ನು ಮುಂಚೆನೇ ಮಾಡ್ಕೊಂಡಿದ್ರೆ ಈ ಅನಾಹುತ ಹಾಕೋದು ಖಂಡಿತವಾಗಲೂ ತಪ್ಪಿಸ್ಬೋದು. ಈಗ ಹಂಗೆ ನೀವು ಹೇಳಿದ್ರಿ, ಹಾಗಿದ್ರೆ ಮೊದಲೇ ಜಾತಕದಲ್ಲಿ ಗೊತ್ತಾಗುತ್ತೆ ಅಂತ ಯಾವ ಪೇರೆಂಟ್ಸ್ಗೂ ಕೂಡ ಪ್ರೇಮ ವಿವಾಹ ಇಷ್ಟ ಇರಲ್ಲ. ಈಗ ಅದ್ರ ತದ್ವಿರುದ್ಧವಾಗಿ ಅವರೇ ಅರೇಂಜ್ ಮ್ಯಾರೇಜ್ ಆ ಥರದಲ್ಲಿ ಮಾಡ್ತಾರೆ. ಸೊ ಅದರಿಂದ ಮದುವೆ ಲೈಫಲ್ಲಿ ಏನಾದ್ರು ತೊಂದರೆ ಆಗುತ್ತಾ? ಯಾವುದು ಲವ್ ಮ್ಯಾರೇಜ್? ಈಗ ಲವ್ ಮ್ಯಾರೇಜ್ ಅಂತ ಜಾತಕದಲ್ಲಿದೆ, ಅದಿಷ್ಟ ಇಲ್ಲದೆ ಅವರು ಅರೇಂಜ್ ಮ್ಯಾರೇಜ್ ಅಂತ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರ ಮ್ಯಾರೇಜ್ ಲೈಫ್ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಆ ಥರ ತೊಂದರೆ ಇಲ್ಲ. ಯಾಕಂದ್ರೆ ಮುಂಚೆ ನಾವು ಏನನ್ನ ಆಗೋಕೆ ಮುಂಚೆ ಎಚ್ಚೆತ್ಕೋಬೇಕು. ಆಗೋದ್ಮೇಲೆ ಎಚ್ಚೆತ್ಕೊಂಡು ಪ್ರಯೋಜನ ಇಲ್ಲ. ಅದು ಯಾವುದು, ಜಾತಕವನ್ನು ನೋಡಿಸಿದಾಗ ಆ ಯೋಗ ಇದ್ದರೆ, ಪ್ರೇಮ ವಿವಾಹ ಲವ್ ಮ್ಯಾರೇಜ್ ಆಗೋ ಯೋಗ ಇದ್ದರೆ ಒಂದು ಏಜ್ ಅಂತ ಬರುತ್ತೆ. ಸಾಧಾರಣವಾಗಿ ನಿಮಗೆ 10th ದಾಟಿದ ಮೇಲೆ ವಯಸ್ಕರೇಣ ಅಂದ್ರೆ ಏನು, ಆ ವಯಸ್ಸಿಗೆ ಬಂದಾಗ ಆ ಮಗುಗೆ ಈ ಥರ ತೊಂದರೆ ಆಗಬೇಕು ಅಂತ ಜಾತಕದಲ್ಲಿ ಇರುತ್ತೆ. ಅದನ್ನು ನೀವು ತಿಳಿದಾಗ ಏನು ಮಾಡಬೇಕು, ಅದಕ್ಕೆ ಪರಿಹಾರಗಳಂತಿದೆ. ಆ ಪರಿಹಾರಗಳನ್ನು ಮಾಡಿಕೊಂಡು ಮೊದಲು ನೀವು ಸರಿಯಾಗಿದ್ದರೆ ಖಂಡಿತವಾಗಲೂ ಪ್ರೇಮ ವಿವಾಹ ಆಗಲ್ಲ. ಮಕ್ಕಳು ಬ್ಲ್ಯಾಕ್ ಬೋರ್ಡ್, ಆ ಮಕ್ಕಳಿಗೇನು ಗೊತ್ತಿರಲ್ಲ. ಆದರೆ ಇದೆ ಅಂತ ಆ ಥರ ಯೋಗ ಇದೆ ಅಂದಾಗ ನೀವೇನು ಮಾಡಬೇಕು, ತಕ್ಕನಾಗಿ ಪರಿಹಾರವನ್ನು, ಅದಕ್ಕೆ ಸೂಕ್ತವಾಗಿರೋ ವಾತಾವರಣ ಕೊಟ್ಟರೆ ಖಂಡಿತವಾಗಲೂ ಪ್ರೇಮ ವಿವಾಹ ಗಡಿಸಲ್ಲ. ಇರುತ್ತೆ ಅದರಲ್ಲಿ ಪ್ರೇಮ ವಿವಾಹ ಅಂತಿದೆ ಜಾತಕದಲ್ಲಿ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ತಕ್ಕನಾದ ಪರಿಹಾರಗಳು ಮಾಡಿ ಆ ವಯಸ್ಸಿಗೆ ಬಂದಾಗ ಖಂಡಿತವಾಗಲೂ ಒಳ್ಳೆಯ ಮದುವೆ ಮಾಡಿದಾಗ ಆ ನೋವು ತಿನ್ನೋ ಅವಶ್ಯಕತೆ ತಂದೆ ತಾಯಿಗಳಿಗೆ ಇರಲ್ಲ. ಇಲ್ಲ ಅದನ್ನು ನೋಡ್ಕೊಳ್ಳಿ ಅಂದ ಏನಾಗುತ್ತೆ, ಅದು ಇರುತ್ತಲ್ಲ, ಗುರುಗಳೇ ನನ್ನ ಮಗಳು ಯಾರನ್ನೋ ಇಷ್ಟಪಟ್ಬಿಟ್ಟಿದ್ದಾರೆ, ನಮಗೋರ್ಗೆ ಆಗೋದೇ ಇಲ್ಲ ಗುರುಗಳೇ, ಆ ಹುಡುಗನ ಕೆಲಸನೇ ಇಲ್ಲ, ಆ ಹುಡುಗ ನೋಡೋಕ್ಕೂ ಚೆನ್ನಾಗಿಲ್ಲ, ಇಷ್ಟಪಟ್ಬಿಟ್ಟಿದ್ದಾಳೆ ನಮ್ಮ ಹುಡುಗಿ, ಹೀಗೆಲ್ಲ ಹೇಳ್ಕೊತಾರೆ. ಆವಾಗ ಬಂದು ನೋವು ತಿನ್ನೋಕ್ಕಿಂತ ಜಾತಕ ವಿಮರ್ಶೆ ಮಾಡಿಕೊಂಡು ಆಯಾ ಕಾಲಕ್ಕೆ ತಿಳ್ಕೊಂಡ್ರೆ ಖಂಡಿತವಾಗಲೂ ಕೂಡ ಅದನ್ನು ತಪ್ಪಿಸ್ಬೋದಮ್ಮ.